ಸಾರಿ ಅಣ್ಣ. ಅಣ್ಣ ಇದು ರಿಂಗ್ ರೋಡ್ ಲ್ಯಾಂಡ್ ಪೇಪರ್ಸ್ ಸೆಟ್ಲ್ಮೆಂಟ್ ಬಂದಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಣ್ಣ. ಅಣ್ಣ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ಬರ್ತೀಯಾ? ಇದನ್ನ ರಿಜೆಕ್ಟ್ ಮಾಡು. ಏಯ್ ಶೆಟ್ ಆಡ್ಬೇಕಾದ್ರೆ ಕೋರ್ಟ್ ಇರ್ಬೇಕು, ಕ್ರಿಕೆಟ್ ಆಡ್ಬೇಕಾದ್ರೆ ಬ್ಯಾಟ್ ಬಾಲ್ ಇರ್ಬೇಕು, ಈ SMS ಡೀಲ್ ಮಾಡ್ಬೇಕಾದ್ರೆ ಲ್ಯಾಂಡ್ ಅಲ್ಲಿ ಲಿಟಿಗೇಷನ್ ಇರ್ಬೇಕಮ್ಮ. ಲಿಟಿಗೇಷನ್ ಕ್ಲಿಯರ್ ಆಗಿರೋ ಪ್ರಾಪರ್ಟಿ ಡೀಲ್ ಮಾಡಿದ್ರೆ ನಿಮ್ಗೂ 4 ಕಾಸು ಸಿಗುತ್ತೆ. ಈ ಲಿಟಿಗೇಷನ್ ರಿಸ್ಕ್ ಎಲ್ಲ ಯಾಕಣ್ಣ? ಅದೇ ಕಣ ಲಿಟಿಗೇಷನ್ ಸೀಕ್ರೆಟ್. ಕೊಡೋನ್ಗೂ ಉಂಡೆ ನಾಮ, ತಗೊಳಂಗೂ ಉಂಡೆ ನಾಮ. ಈ ಉಂಡೆ ಪೂರ್ತಿ ನಮ್ಗೆ. ಐ ಹೇಟ್ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್. ಓಕೆ ಅಣ್ಣ. ಅಣ್ಣ ಮೆಲ್ಲಗೆ ಮಾತಾಡು. ಗಿರಿನಗರದಲ್ಲಿರೋ ನಮ್ ಲ್ಯಾಂಡ್ ನ ಆ ಕರಿಯ ಒಂದ್ ಕಸ್ಟಡಿಗೆ ತಗೊಂಡಿದ್ದಾನಂತೆ. ಇಲ್ಲ ಅಭ್ಯಾಸ ನ್ಯೂಸ್ ಕೇಳಿ ಅಭ್ಯಾಸ ಆಗ್ಬಿಟ್ನಲ್ಲೋ. ಇಂಥವ್ರಿಗೆ ಜನ ನೋಡಿಲ್ವ ನಾನು? ಮಕ ನೋಡ್ಬಿಟ್ಟು ಹಣೆ ಬರ ಹೇಳ್ತೀನಮ್ಮ. ಆದ್ರೂ ಹೊಸಬರ್ ನಂಬರ್ ಕೊಡು. ನಂಬರ್ ಕರಿಯ ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. SMS ಓಕೆ ಮೂವ್. ನಮ್ ಸತ್ಯನ ಡೀಲ್ ಮಾಡ್ತಾರೋ ಜಾಗದಲ್ಲಿ ಏನಾದ್ರು ತಲೆಗಿಲ್ಲ ಹಾಕಿದ್ರೆ ಇಲ್ಲ ಹೂತಾಕ್ಬಿಡ್ತೀನಿ ನಮ್ಮ ಮಗನೇ. ಅಣ್ಣ ಈ ರಫ್ ಸಾಕ ಇನ್ನೂ ಸ್ವಲ್ಪ ಬೇಕಣ್ಣ? ನಾನು ಹೇಳಿದ್ರು ರಫ್ ಕಾಯ್ಬೇಕು ಅಂತ. ರಫ್ ಆಗಿ ಹ್ಯಾಂಡಲ್ ಮಾಡೋದಂತ ಅಲ್ಲ ಕಣಯ್ಯ. ಏನೇ ನೀವು ಹುಡುಗರು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ. ನಮ್ಗೆ ಟೆನ್ಷನ್ ತಂದು ಹಾಕ್ಬಿಡ್ತೀರಾ. ಅಲ್ಲ SMS ಈ ಕಡೆ ಬಾಂಬಾಬು ಸ್ಪೀಕಿಂಗ್. ಸರ್ ಹೇಳಿ ಸರ್, ಹೇಳಿ ಸರ್. ಬಳ್ಳಾರಿ ಜೈಲಲ್ಲಿ ಮಲ್ಲಾರೆಡ್ಡಿ ಸಿದ್ದಾರೆಡ್ಡಿ ಸಾಯಿಸಿದ ನಾನೇ ಗೊತ್ತು ತಾನೆ? ಗೊತ್ತು ಸರ್. ಸರ್ ಟಿವಿನಲ್ಲಿ ಉದಯನೇ ಸಲ ನೋಡಿದೀನಿ ಸರ್. ಸರ್ ನಿಮ್ಗೂ ನಮಗೂ ಏನ್ ಸರ್ ಸಂಬಂಧ? ಗೊತ್ತಿತ್ತು ನನ್ ತಮ್ಮನ ಮೇಲೆ ಕೈ ಹಾಕಿದ್ಯಾ? ಸರ್ ನಮ್ ತಾಯಿ ಸತ್ತಲು ನನ್ನ ಕೋರ್ಟ್ ಮೇಲೆ ಕೈ ಹಾಕಲ್ಲ ಸರ್. ನಾನಲ್ಲ ಸರ್ ಹೊಡೆದಿದ್ದು. ಇವನು ಅಶ್ವ ಸರ್ ಕೃಷ್ಣ ಅಂತ ಗೊತ್ತಿದ್ದ ಹೊಡ್ಬಿಟ್ಟ ಸರ್. ತಪ್ಪಾಯ್ ಸರ್. ನಿನ್ನ ಕೃಷ್ಣನ ಇನ್ನೊಂದು ಗಂಟಲ್ಲಿ ಮುಗಿಸ್ಬಿಡ್ತೀನಿ ನೋಡ್ತಾ ಇರೋ. ಸರ್ ಸರ್ ಹಲೋ ಸರ್. ಸರ್ ನಮ್ ಸ್ವಲ್ಪ ಟೈಮ್ ಕೊಡಿ ಸರ್. ಯಾವನ ಇವನು? ನೋಡೋಣ ಇವ್ನು ಯಾರು ಗೊತ್ತೇನೆ? ಇವನು ನೋಡಿದ ಏಟು ಬಳ್ಳಾರಿ ಜೈಲಲ್ಲಿ ಗಂಟೆ ಹೊಡೆದಿದೆ. ಇವ್ನು ಬಾಂಬಾಬು ತಮ್ಮ ಕಣೋ. ಬೇಕಂದ್ರೆ ಜೈಲ್ಗೆ ಹೋಗ್ಬಿಟ್ಟು ಅವನ್ನ ಎತ್ಬಿಡ್ತೀನಿ. ಎತ್ಬಿಡ್ತಾನೆ ತೊಪ್ಪೆನ ಸಗಣಿ ತೊಪ್ಪೆನ. ಬಿಟ್ರೆ ನಮ್ಮಿಬ್ರು ಎತ್ಬಿಡ್ತಾನೆ ಕಣೋ. ಬರ ಎಸ್ಕೇಪ್ ಪ್ರಾಬ್ಲಮ್ ಬಂದಾಗ ಅದನ್ನ ಇಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೇನಪ್ಪ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ತಿರೋದು ಈಗ. ಅಂದ್ರೆ ಇವಾಗ ಜನಾರ್ದನ್ ರೆಡ್ಡಿ ಸಮಸ್ಯೆ ಬಂತು ಅನ್ಕೋ, ಯಡಿಯೂರಪ್ಪ ಹತ್ರ ಹೋಗ್ತಾರೆ. ಯಡಿಯೂರಪ್ಪ ಸಮಸ್ಯೆ ಬಂದ್ರೆ ಸುಷ್ಮಾ ಸ್ವರಾಜ್ ಹತ್ರ ಹೋಗ್ತಾರೆ. ಸುಷ್ಮಾ ಸ್ವರಾಜ್ ಸಮಸ್ಯೆ ಬಂದ್ರೆ ಅಡ್ವಾಣಿ ಹತ್ರ ಹೋಗ್ತಾರೆ. ಅಡ್ವಾಣಿಗೆ ಸಮಸ್ಯೆ ಬಂದ್ರೆ ಏನೋ ಮಾಡ್ತಾರೆ ನಂತರ. ಅದಕ್ಕೆ ಎಲ್ಲಿಗೆ? ಶಂಕರಗೌಡ ಹತ್ರ. ಬಾಬಾ ನೀನು ಬಾ. ಹತ್ರ ಅಣ್ಣ ಯಾರಣ್ಣ ರಾಕ್ಷಸ ಇದ್ದಂಗಿದಾನೆ? ಅವನು ಬದ್ರಿ ಅಂತ, ಶಂಕರೇಗೌಡರು ರೈಟ್ ಹ್ಯಾಂಡ್. ಅವ್ನ್ ತೆಂಗಿನಕಾಯಿ ಸುಳಿತಾವನಲ್ಲ ಹಂಗೆ ಎಲ್ರನ್ನೂ ಸುಂದ ಹಾಕ್ಬಿಡ್ತಾನೆ. ಅವನು ಮುಟ್ಟದ್ ಬೇಡ ಕಣ. ಅವ್ನು ನೋಡ್ರಿ ಸಾಕು ಕೆಳಗಡೆ ಒಂದ್ ಎರಡು ಮಾಡ್ಕೊಂಡ್ಬಿಡ್ತಾನೆ. ಅಣ್ಣ ಬ್ರೈನು ಏನ್ ಸೆಟ್ಲ್ಮೆಂಟ್ ಸತ್ಯಣ್ಣ? ತುಂಬಾ ದಿವಸ ಆದ್ಮೇಲೆ ಈ ಕಡೆ. ಅಯ್ಯೋ ಯಾವ್ದೋ ಸೆಟ್ಲ್ಮೆಂಟ್ ಹೋಗಿದ್ವಪ್ಪ, ತಗಲಾಕೊಂಡ್ಬಿಟ್ವಿ. ನೀವೇನ್ ಎದ್ಕೋಬೇಡಿ, ಅಣ್ಣ ಒಳಗಿದ್ದಾರೆ, ಧೈರ್ಯವಾಗಿ ಹೋಗಿ. ಆಯ್ತಪ್ಪ ನಿಧಾನ. ತುಂಬಾ ಉದ್ದ ಇದೆ, ಚುಚ್ಕೊಂಡ್ಬಿಡುತ್ತೆ. ಹುಷಾರು ಬಾರೋ. ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರೋ ನಿಮ್ಗೆ ಇಂತ ನಾಟ್ ರೀಚಬಲ್ ವಿಲೇಜ್ ಅಲ್ಲೂ ಲಿಂಕ್ಸ್ ಇದೆ ಅಂದ್ರೆ ನೀವು ಸಾಮಾನ್ಯದವ್ರಲ್ಲ ಅಣ್ಣ. ನೋಡು, ಎಣ್ಣೆ ಹೊಡಿಬೇಕಂದ್ರೆ ಐಟಮ್ಗಳು ಜೋರಾಗಿರ್ಬೇಕು. ಸೆಟ್ಲ್ಮೆಂಟ್ ಆಗ್ಬೇಕಾದ್ರೆ ಸರ್ಕಲ್ ಇರ್ಬೇಕು. ಶಂಕರೇಗೌಡ್ರ ಮನೇಲಿ ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ ಬಾ. ಅಣ್ಣ ಯಾರಣ್ಣ ಅವಳು? ಶಂಕರೇಗೌಡ್ರ ಮಗಳು. ಸಕ್ಕತ್ತಾಗಿದ್ದಾಳಣ್ಣ. ನಾವಿಲ್ಲಿ ಬಂದಿರೋದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳಕ್ಕೆ, ಕ್ರಿಯೇಟ್ ಮಾಡ್ಕೊಳಕಲ್ಲ. ಕಣ್ಣಾಗ್ದೆ ಅನ್ಕೋ, ಕಣ್ಗುಡ್ಡೆ ಕಿತ್ತು ಗೋಲಿ ಆಗ್ಬಿಡ್ತಾರೆ. ಹಂಗ ಮಿಸ್ಕಾಡ್ತಾ ಇದ್ರೆ ಕತ್ನ ಕತ್ತರಿಸಿ ಫುಟ್ಬಾಲ್ ಆಗ್ಬಿಡ್ತಾರೆ. ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ. ಅಣ್ಣ ಈ ಹುಡುಗಿ ನಾನು ಏನಾದ್ರೂ ವರ್ಕೌಟ್ ಮಾಡ್ಬಿಟ್ರೆ ನಮ್ಗೇನೇ ಪ್ರಾಬ್ಲಮ್ ಬಂದ್ರು ಅವ್ರಪ್ಪ ನಮ್ಮನ್ನೇ ಹುಡ್ಕೊಂಡ್ ಬಂದ್ಬಿಡ್ತಾರ ಅಣ್ಣ. ಹೆಂಗೆ ಐಡಿಯಾ?
ಓಸಿ ಕರೆಂಟ್ ಸಿಗುತ್ತೆ ಅಂತ AC ಹಾಕೊಂಡ್ರೆ ಓಕೆ ಕಣೋ, DC ಮುಟ್ಟದೆ ಹಾರ್ಟ್ ಅಟ್ಯಾಕ್ ಬರೆಸ್ಬಿಟ್ಟಿದ್ದಲ್ಲ. ಹೋಗಿದ್ದಕ್ಕೆ ಅಮ್ಮ ಹೊಟ್ಟಿಗೆ BP ಶುಗರ್ ಪೈಲ್ಸ್ ಎಲ್ಲ ಬರ್ಸ್ಬಿಟ್ಟಿದ್ದ. ಅಮ್ಮ ನಮಸ್ಕಾರ ಅಣ್ಣ. ಕೂತ್ಕೋ. ಇರ್ಲಿ ಬಿಡೋಣ. ಏನ್ ಸತ್ಯ, ಏನ್ ಸಮಾಚಾರ? ಅವನ ಯಾರೋ ಬಳ್ಳಾರಿ ಬಾಂಬಾಬು ಅಂತ ಕಣ. ಅವನು ಬಾಂಬ್ ಹಾಕ್ತೀನಿ ಬ್ಲಾಕ್ ಮಾಡ್ತೀನಿ ಅಂತಾನೆ. ಅಣ್ಣ ನಾವ್ ಹೇಳಿದ್ರೆ ನಾವು ಶಂಕರಗೌಡರ ಕಡೆ ಅಂತ ಫೋನ್ ಕಟ್ ಮಾಡ್ತಾನ ಅವನು. ಎಲ್ಲೋ ಏನೋ ಅಂತ ಜೀವನ ಮಾಡೋದ್ ಬಿಟ್ಟು ಊರಾಗಿನ ಪ್ರಾಬ್ಲಮ್ ಎಲ್ಲ ತಲೆ ಮೇಲೆ ಹಾಕೋತಿಯಲ್ಲೋ. ಬೇಕಾ ನಿನ್ಗೆ ಸೆಟಪ್ ಗೆಟಪ್ ಎಲ್ಲ? ರಿಯಲ್ ಎಸ್ಟೇಟ್ ಅಲ್ಲ ಅಣ್ಣ, ಸ್ವಲ್ಪ ರಫ್ ಆಗಿರ್ಬೇಕಣ್ಣ. ಅಣ್ಣ ರಿಯಲ್ ಎಸ್ಟೇಟ್ಗೆ ಗೆಟಪ್ ಬೇಕಣ್ಣ. ಹೂಣ ಅಣ್ಣ, ಆ ಬಾಂಬಾಬು ಒಂದ್ ಫೋನ್ ಮಾಡೋಣ. ಇವ್ ಜೊತೆ ಒಬ್ಬ ಹುಡುಗ ಬಂದಿದ್ದಲ್ಲ, ಅವನು ನಮ್ಮ ನಂದಿ ನಮ್ಮನ್ನ ಎತ್ತಕೊಂಡು ಹೋಗ್ತಿದ್ದಾನ. ನನ್ನ ಜೊತೆ ಬಂದವನ ಅಣ್ಣ. ಯಾರಣ್ಣ ಅವನು? ಅದನ್ನೇ ನಾನ್ ಕೇಳ್ತಾ ಇರೋದು. ಯಾರವನು? ಅಣ್ಣ ನಮ್ ತಾಯಿ ಸುತ್ತಲೂ ಗೊತ್ತಿಲ್ಲಣ್ಣ. ಇವಾಗ ತಾನೇ ಬಂದಾಗ ಕೆಲ್ಸಕ್ಕೆ ಸೇರ್ಸ್ಕೊಂಡೆ, ಒಂದೇ ಒಂದ್ ಗಂಟೆ ಮುಂಚೆ ನಾವು. ಅಣ್ಣ, ನನ್ನ ಮಗಳನ್ನ ಕರ್ಕೊಂಡು ಹೋದವನು ಊರು ಬಾಗಿಲು ದಾಟೋದು ಮುಂಚೆ ನನ್ನ ಮಗಳು ನನ್ನ ಮನೆಯಲ್ಲಿ ಇರ್ಬೇಕು, ಅವನು ಈ ಭೂಮಿ ಮೇಲೆ ಇರಬಾರ್ದು. ಅಲ್ಲಿವರೆಗೂ ಇವ್ರು ಯಾರು ಬಿಡ್ಬೇಡಿ. ಪರಿಸ್ಥಿತಿಗೆ ನೀನೇ ಕಾರಣ. ಬಿಟ್ಟು ಬೇರೆ ಕೇಳು. ಬಿಚ್ಚ ಬಟ್ಟಣ ಬಿಚ್ಚಾಗ ರೂಮ್ ಮಿಲ್ವೇಣ. ಹಣ ಬಟ್ಟೆ ಬಿಟ್ಟು ಮಾನವ ಹೋಯ್ತದಣ್ಣ. ಅಮ್ಮನ ಬಟ್ಟೆಗಳು ಅವ್ರಿಗೆ ಹಣ 2 ಪೀಸ್ ಬಟ್ಟೆ ಅಣ್ಣ. ಅಲ್ಲಿ ಬೇಗ ಬೇಗ. ಉಳಿತಾರ ಹಿಂದೆ ಬಚ್ಕೋತೀಯ. ನಿನ್ನಿಂದ ಯಾವ ಗತಿ ಬಂತು ನೋಡು. ನಮ್ ನಂದಿನಿ ಅವ್ನು ಕರ್ಕೊಂಡು ಹೋಗ್ಬಿಟ್ಟ. ಅವನ್ನ ಮಾತ್ರ ಬಿಡ್ಬೇಡಿ. ನನ್ನ ಈಗ ದಿಕ್ಕನ್ನಲ್ಲ, ನನ್ನ ಮಗನ ಬಿಡ್ಬೇಡಿ ಕಣ. ಆ ಹೆಣ್ಮಗ ಏನಾದ್ರು ಪರವಾಗಿಲ್ಲ, ಅವನ್ನ ಮಾತ್ರ ಬಿಡ್ಬೇಡ್ರಿ. ಎಲ್ಲ ಕುರಿಗಳು ಬೇಕಂತ ಬಿದ್ರಲ್ಲೇ. ಅಲ್ಲ ಕಣ್ರಲ್ಲೇ, ಅವ್ನು ಬುದ್ಧಿವಂತ ಅವನು. ನೋಡು ಹೆಂಗ ಜಂಪ್ ಮಾಡ್ಬಿಟ್ಟ. ಅವನೊಬ್ನೇ ಅಲ್ಲ, ಅವಳು ಬುದ್ಧಿವಂತ, ಅವಳು ಜಂಪ್ ಮಾಡ್ಬಿಟ್ಲು. ಲೇ ಇದು ಲವ್ ಜಂಪ್ ಕಂಡ್ರು. ಅಲ್ಲ ಕಣ, ನನ್ ಪೆಕ್ರ ದಡ್ಡ ಗೊತ್ತಾಗಲ್ಲ. ನೀನ್ ತಿಳ್ಕೊಬೇಕಲ್ವಾ? ಅವ್ನ ಯಾಕೆ ಬಂದ, ಹುಡುಗಿನ ಯಾಕೆ ಕಿಡ್ನಾಪ್ ಮಾಡ್ರ ತಿಳ್ಕೋಬೇಕು. ಅವನೇನು ಕರೆಕ್ಟ್ ಕಣ. ನಿಂಗೆ ಬಾಡಿ ಇದೆ, ಬ್ರೈನ್ ಇಲ್ಲ. ಆಗ ನನ್ ಮಗನೇ ತಪ್ಪಲೆ ಅನ್ನ ತಿಂತೀಯ ನೀನು. ನನಗೆ ಏನ್ ಬೇಕಾದ್ರೆ ಮಾಡ್ಬೇಕ ನೀವು. ಹೋಗ್ರು, ಅವ್ನು ಹಂಗೆ ಒಂದು ಗುಂಡಿ ಕಿತ್ಕೊಂಬರ ನೋಡೋಣ. ನನ್ನ ಮಕ್ಕಳ ನನಗೇನೋ ಹೊಡಿತೀರ ಸಿಂಗಲ್ ಪ್ಯಾಕ್, ಅವ್ನು 8 ಪ್ಯಾಕ್ಸ್ ಅವ್ನು ಹೊಡಿರಿ ನೋಡೋಣ. ಆಹಾ, ಇಷ್ಟೊಂದು ಸುಂದರವಾಗಿದೆ ಈ ಸರೋವರ. ಎಲ್ಲೆಲ್ಲ ಚೆಲ್ಲೆಲ್ಲ ಚೆಲ್ಲಿದ್ದಾರೆ. ಸ್ಟಾಪ್ 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 ಪ್ಲೀಸ್ ಸ್ಟಾಪ್. ಸರ್ ನೀವು ಟೆನ್ಷನ್ ಇದ್ದೀರಿ ಅಂತ ಅರ್ಥ ಆಗುತ್ತೆ. ಮೊದಲು ಗಾಡಿ ಎತ್ತಿ ಹತ್ರಿ. ಥ್ಯಾಂಕ್ ಯು ಸರ್.